ಸ್ನೇಹಿತರೆ, ಇದೊಂದು ನೈಜ ಘಟನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಜೆ ಶ್ರೀನಿವಾಸ್. ವೆಲ್ಕಮ್ ಟು ಮೈ ಚಾನಲ್ ಜೆ ಮೀಡಿಯಾ. ಸ್ನೇಹಿತರೆ, ಇವತ್ತು ಒಂದು ಮುಖ್ಯವಾದ ವಿಚಾರ, ಅನಾದಿ ಕಾಲದಿಂದ ಯಕ್ಷ ಪ್ರಶ್ನೆಯಾಗೇ ಉಳಿದಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ, ಆ ವಿಚಾರದಲ್ಲಿ ನನಗಾದಂಥ ಒಂದು ಅನುಭವದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಸುಮಾರು 1999 ಮೇ 27ನೇ ತಾರೀಕು ನಾನು ಬೆಂಗಳೂರಿಗೆ ಬಂದಂಥ ಮೊದಲನೇದಾಗಿ ನಾನು ಅವಾಗ ಬೆಂಗಳೂರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಚಿತ್ರರಂಗದಲ್ಲಿ ಏನಾದರೂ ಒಂದು ನನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ಬೇಕು ಅಂತ ಒಂದು ಎಲ್ರಿಗೂ ಆಸೆ ಆಕಾಂಕ್ಷೆಗಳಿದ್ದಂಗೆ ನನಗೂ ಒಂದಷ್ಟು ಕನಸುಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಬಂದೆ. ಆಗ ನಾನು ಸೆಕೆಂಡ್ ಬಿ ಮುಗಿಸ್ಕೊಟ್ಟು ಹೊಸದಾಗಿ ಬೆಂಗಳೂರಿಗೆ ಬಂದಂಥ ಒಂದು ಕಾಲ. ಆಗ ನನಗೆ ಏನು ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಅಂತಕ್ಕಂಥ ಒಂದೇ ಒಂದು ಸಣ್ಣ ಮಾಹಿತಿಗಳು ಕೂಡ ನನಗೆ ಇರಲಿಲ್ಲ. ಹಾಗೆ ನಮಗೆ ಈ ಚಿತ್ರರಂಗದ ಮಾಹಿತಿ ಸಿಗ್ತಾ ಇದ್ದಂಥದ್ದು ಒಂದು ಈ ರೂಪತಾರ ಮತ್ತು ಈ ಅರಗಿಣಿ ಅಂತ ಒಂದಷ್ಟು ಪತ್ರಿಕೆಗಳಲ್ಲಿ ಚಿತ್ರರಂಗದ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾಯಿತ್ತು. ಬಿಟ್ಟರೆ ನಮಗೆ ಯಾವುದೇ ಥರವಾದ ಈಗಿನ ಥರ ಏನು ಯೂಟ್ಯೂಬು, ಮೊಬೈಲು ಇದ್ರುಗಳಲ್ಲಿ ಯಾವುದೂ ನಮಗೆ ಮಾಹಿತಿಗಳು ಸಿಗ್ತಾ ಇರಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಇವತ್ತು ಯಾವ ರೀತಿ ಆಕ್ರಮಿಸ್ಕೊಂಡಿದೆ ನಿಮಗೂ ಗೊತ್ತು. ಬಟ್ ಆ ಕಾಲಘಟ್ಟದಲ್ಲಿ 2000 ಕಾಲಘಟ್ಟದಲ್ಲಿ ನಮಗೆ ಯಾವುದೇ ಥರವಾದಂಥ ಒಂದು ಸೋರ್ಸು, ಒಂದು ಡೈರೆಕ್ಟ್ರ್ ನಂಬರ್ ಆಗ್ಬೋದು, ಪ್ರೊಡ್ಯೂಸರ್ಗಳ ನಂಬರ್ ಆಗ್ಬೋದು ಸಿಗ್ತಾ ಇರಲಿಲ್ಲ. ಬದುಕೋದಕ್ಕೆ ಏನಾದರೂ ಒಂದು ಮಾಡ್ಕೊಳ್ಳೇಬೇಕಲ್ಲ. ಯಾಕೆಂದರೆ ನಮ್ಮ ಹಳ್ಳಿನಲ್ಲಿದ್ದರೆ ನಮಗೆ ಎಲ್ಲ ಥರದ್ದು ನಮ್ಮ ತಾಯಿ ಸವಲತ್ತುಗಳನ್ನು ಕೊಟ್ಟು, ನಮಗೆ ಟೈಮ್ ಊಟ ಕೊಟ್ಟು ಎಲ್ಲ ಥರದ್ದು ಕಾಪಾಡ್ಕೊಳ್ತಿರ್ತಾರೆ. ಆದರೆ ಬೆಂಗಳೂರು ಅಂತ ಮಹಾನಗರಕ್ಕೆ ಬಂದಾಗ, ಮಾಯಾನಗರಕ್ಕೆ ಬಂದಾಗ, ಅದರಲ್ಲೂ ಚಿತ್ರರಂಗದಲ್ಲಿ ಏನಾದರೂ ಸಾಧಿಸ್ತೀನಿ ಅಂತ ಬಂದಾಗ ನಮ್ಮನ್ನು ಯಾರು ಇಲ್ಲಿ ಕರೆದು ತೆರೆದ ಬಾಗಿಲಿನಿಂದ ಬಾಪ ನೀನೇನೋ ಮಾಡುವಂಥ ಇಲ್ಲಿ ಮಾಡಿಕೊಡುವಂಥವ್ರು ಯಾರೂ ಸಿಗಲ್ಲ. ಅದು ಎಲ್ರಿಗೂ ಆಗಿರ್ತಕ್ಕಂಥ ಒಂದು ಅನುಭವ. ಚಿತ್ರರಂಗವನ್ನು ನೆಚ್ಕೊಂಡು ಬಂದಿರತಕ್ಕಂಥ ನೂರಾರು ಹಳ್ಳಿಗಾಡಿನ ಪ್ರತಿಭೆಗಳಿಗೆ ಆಗಿರ್ತಕ್ಕಂಥ ಅನುಭವ ನನ್ನೊಬ್ಬನಿಗೆ ಮಾತ್ರ ಅಲ್ಲ ಇದಾಗಿರೋದು. ಆ ಕಾಲಘಟ್ಟದಲ್ಲಿ 2000 ಕಾಲಘಟ್ಟದಲ್ಲಿ ನಾನು ಯಾವುದೇ ಸೋರ್ಸ್ ಇಲ್ಲ, ಯಾರು ಡೈರೆಕ್ಟರ್ಗಳನ್ನ ಮೀಟ್ ಆಗಬೇಕು ಅಂತಕ್ಕಂಥ ವಿಚಾರ ನನಗೆ ಗೊತ್ತಿಲ್ಲ. ಸರಿ, ಉಳ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಬೇಕಲ್ಲ, ಅಂದರೆ ಊಟಕ್ಕೆ ಮತ್ತು ಮಲಗೋದಕ್ಕೆ ಒಂದು ಜಾಗ ಅಂತಾದ್ರೂ ಬೇಕಲ್ಲ. ಹಾಗೆ ನಮಗೆ ಹಳ್ಳಿಗಾಡಿನ ಪ್ರದೇಶ, ನಮ್ಮ ಮಂಡ್ಯ, ಮೈಸೂರು, ಹಾಸನ ಈ ಭಾಗದಿಂದ ಬಂದಂಥವ್ರು ಏನಂದರೆ, ಇಲ್ಲ ಒಂದು ಹೋಟೆಲ್ ಸೇರ್ಕೋಬೇಕು ಅಥವಾ ಬೇಕ್ರಿಗೆ ಸೇರ್ಕೋಬೇಕು, ಈ ಥರದ್ದು ಒಂದಷ್ಟು ನಮ್ಮ ನೆಲೆಯನ್ನು ಕಂಡುಕೋಬೇಕು ಫಸ್ಟು. ತದನಂತರ ಏನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡು ನಾನು ಅದೇ ಥರ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬ್ಲೈಂಡಾಗಿ ಬೆಂಗಳೂರಿಗೆ ಬಂದಿದ್ದೀನಿ. ನಮಗೆ ನೈಟ್ ಆಗ್ತಾ ಗೊತ್ತಾಯಿತು ಎಲ್ಲಾದರೂ ಉಳ್ಕೊಳ್ಳೋದಕ್ಕೆ ಜಾಗ ಬೇಕು ಅಂತ. ಸರಿ, ನನಗೆ ಅಚಾನಕ ಕಂಡಿದ್ದೇನಪ್ಪ ಅಂದರೆ, ಯಾವುದಾದ್ರೂ ಬೇಕ್ರಿನಲ್ಲಿ ಕೆಲಸ ಕೇಳೋಣ, ತದನಂತರ ನಾನು ಚಿತ್ರರಂಗದ ಬಗ್ಗೆ ಏನು ಎಂಕ್ವೈರಿ ಮಾಡ್ಕೋಬೋದು ಅಂತ ಏನು ಮಾಡ್ತೀನಿ. ಒಂದಷ್ಟು ಬೇಕ್ರಿಗಳಲ್ಲಿ ಕೆಲಸ ಕೇಳ್ತಾ ಹೋಗ್ತೀನಿ. ಅಂದರೆ ಸಂಬಳಕ್ಕಲ್ಲ, ಮಲಗೋದಕ್ಕೆ, ಊಟಕ್ಕೆ ಜಾಗ ಬೇಕಲ್ಲ. ಮನೆಯಲ್ಲಿ ಬೇರೆ ಚಿತ್ರರಂಗಕ್ಕೆ ಹೋಗ್ತೀನಿ, ಏನೋ ಮಾಡ್ತೀನಿ ಅಂತ ಅಂದರೆ ಗೊತ್ತಲ್ಲ ಹಳ್ಳಿಗಳಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತ. ಕೇಳದೆ ಬಂದಿದ್ವಿ, ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಬೇಕಿತ್ತು. ನಾನು ಹಾಗೆ ಕೇಳ್ತಾ ಹೋಗ್ತಾಯಿದ್ದೆ. ಒಂದಷ್ಟು ಬೇಕ್ರಿಗಳನ್ನು ವಿಚಾರಿಸ್ತೀನಿ. ಅಂದರೆ ನಮ್ಮ KG ರೋಡಿನ ಅಕ್ಕಪಕ್ಕ ತುಂಬ ಥಿಯೇಟ್ರ್ಗಳಿತ್ತು. ಈ ಕಬ್ಬನ್ಪೇಟೆ, ಚಿಕ್ಕಪೇಟೆ, ಈ ಥರದ ಬಾಳೆಪೇಟೆಗಳಲ್ಲಿ ಒಂದಷ್ಟು ಅಂಗಡಿಗಳನ್ನು ವಿಚಾರಿಸ್ತೀನಿ, ಬೇಕ್ರಿ ಮತ್ತು ಇದನ್ನು. ಎಲ್ಲೂ ನನಗೆ ಸಿಗಲ್ಲ. ಸರಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನನಗೆ ಅಚಾನಕ್ಕಾಗಿ ನೆನಪಾಗುತ್ತೆ ನನ್ನ ಒಬ್ಬ ಸ್ನೇಹಿತರ, ಅವನ ಹೆಸರು ಕುಮಾರ್ ಅಂತ. ಈ ರೀತಿ ಆಗಿದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಅವನ ನೆನಪಂತೂ ಅವನು ಎಲ್ಲಿದ್ದಾನೆ ಅನ್ನೋ ಅಡ್ರೆಸ್ ಕೂಡ ನನಗೆ ಗೊತ್ತಿರಲಿಲ್ಲ. ಸರಿ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಗಂಟೆ 10-10:30 ಆಯ್ತಾ ಇದೆ. 11 ಗಂಟೆ ಆಯಿತು. 11 ಗಂಟೆ ಆದಮೇಲೆ ನನಗೆ ಈ ಎಲ್ಲಿ ಮಲ್ಕೋಬೇಕು ಅನ್ನೋ ತೊಳಲಾಟ, ಮತ್ತು ಬೆಳಿಗ್ಗೆಯಿಂದ ಹಸು ಬೇರೆ, ತುಂಬ ಹೊಟ್ಟೆ ಹಸಿತಾ ಇದೆ. ಏನು ಮಾಡೋದು ಅಂದಾಗ ಅಚಾನಕ್ಕಾಗಿ ಒಂದು ಬೇಕ್ರಿನಲ್ಲಿ, ಆಯ್ತಪ್ಪ ನಾವು ಕೆಲಸಕ್ಕೆ ಸೇರಿಸ್ಕೋತೀವಿ ಬಾ ಅಂತ ಕರ್ಕೊಂಡ್ರು. ಸುಮಾರು 10-10:30. ಸರಿ, ಬೇಕ್ರಿಗೆ ಸೇರಿಕೊಂಡಾಯ್ತು. ನನಗೆ ಯಾವ ಕೆಲಸನೂ ಗೊತ್ತಿಲ್ಲ, ಸ್ವಲ್ಪ ದಷ್ಟಪುಟ್ಟವಾಗಿದ್ದನಲ್ಲ, ಐಟು ಪರ್ಸ್ನಾಲಿಟಿ. ನನ್ನನ್ನೇನು ಮಾಡಿದ್ರು, ಈ ನಿಮಗೆಲ್ಲ ಗೊತ್ತೇ ಇದೆ, ಈ ಬ್ರೆಡ್ಡು, ಬನ್ನು ಮತ್ತು ಈ ಥರ ಬೇಕ್ರಿ ಪ್ರಾಡಕ್ಟ್ಗಳು ಮಾಡೋದಕ್ಕೆ ಯಥೇಚ್ಛವಾಗಿ ಮೈದಾವನ್ನು ಬಳಸ್ತಾರೆ. ಮೈದಾನಿಂದಲೇ ಎಲ್ಲ ಪ್ರಾಡಕ್ಟ್ಗಳು ಬೇಕ್ರಿನಲ್ಲಿ ತಯಾರಾಗುವಂಥದ್ದು. ಒಂದು ಸಣ್ಣ ಸೂಚನೆ, ಮೈದಾ ಅಂತಕ್ಕಂಥದ್ದು ಏನಿದೆ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಇತ್ತೀಚೆಗೆ ತುಂಬ ಜನರು ಹೇಳ್ತಾ ಇದ್ದಾರೆ. ಬಟ್ಟು ನೋಡಿಕೊಂಡು ಈ ಮೈದಾವನ್ನು ಬಳಸಿ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ, ಈ ಬೇಕ್ರಿನಲ್ಲಿ ನನ್ನನ್ನು ಈ ಮೈದಾ ತೂಕ ಹಾಕೋದಕ್ಕೆ, ಯಾವುದಕ್ಕೆ ಬ್ರೆಡ್ಗೆ ಎಷ್ಟು ಹಾಕಬೇಕು, ಇದಕ್ಕೆ ಹಾಕಬೇಕು, ಸ್ವಲ್ಪ ತೂಕ ವೆಯ್ಟ್ ಇದ್ನಲ್ಲ, ವೆಯ್ಟು ಪರ್ಸೆಂಟೇಜ್ ಚೆನ್ನಾಗಿದೆ, ಮೈದಾ ತೂಕ ಹಾಕೋದಕ್ಕೆ ಬಿಟ್ಟರು. ಹೀಗೆ ಕೆಲಸ ಮಾಡ್ತಾ ಮುಂದುವರಿತಾ ಇತ್ತು. ಸರಿ, ಒಂದಷ್ಟು ದಿನಗಳು ಕಳೀತು, ಒಂದು ವಾರ ಆಗಿರ್ಬೋದು. ಏನು ಅಂದರೆ, ಆ ಬೇಕ್ರಿ ಹೇಗಿತ್ತು ಅಂದರೆ, ನಿಮಗೊಂದು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಹೇಗಿತ್ತು ಅಂತ.
ಒಂದು 15 ಅಡಿ ಫ್ರಂಟಿಗೆ, ಅಂದರೆ ಬೇಕ್ರಿ ಶೋಕೇಸ್ ಅಂತ ಬರುತ್ತಲ್ಲ, ಆ ಶೋಕೇಸ್ ಸೈಡು ಒಂದು 13 ಅಡಿ ಫ್ರಂಟು, ಉದ್ದ ಬಂದು ಒಂದು 35 ಅಡಿ 40 ಅಡಿ ಉದ್ದ ಇತ್ತು ಒಳಗಡೆಗೆ. ಅಲ್ಲಿ ಒಂದು ಕೆಲಸ ಶೋರೂಮ್ ಭಾಗ ಒಂದು 15 ಅಡಿ ಶೋರೂಮಿಗೆ ಬಿಟ್ಕೊಂಡು ಉಳಿದಿದ್ದೆಲ್ಲ ಗೋಡನ್ನು ಮಿಷಿನರಿಗಳು ಹಾಕ್ಕೊಳ್ಳೋದಕ್ಕೆ ಅದು ತಯಾರು ಮಾಡಬೇಕಲ್ಲ, ಅದನ್ನು ಮಾಡೋವಂಥ ಒಂದು ಜಾಗ ಅದು. ನಾವೇನಂದರೆ ಆ ಶೋರೂಮಿಗೆ ಬರೋಕ್ಕೆ ನಮಗೆ ಇದಿಲ್ಲ, ಏನಂದರೆ ಪರ್ಮಿಷನ್ ಇಲ್ಲ. ಯಾಕೆಂದರೆ ನಾವು ಎಲ್ಲ ಒಂದು ಸ್ಟ್ಯಾಂಡ್ ಬನಿನ ಹಾಕ್ಕೊಂಡು ಒಳಗಡೆ ಮೈದಾ ಎಲ್ಲ ಮೆತ್ಕೊಂಡು ಕೆಲಸ ಮಾಡ್ತಾಯಿರ್ತೀವಿ. ಹೀಗೆ ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದೆ. ಬಟ್ ನಾನು ಬಂದಿದ್ದ ಉದ್ದೇಶ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅಂತ. ಆದರೆ ನಾನು ಸೇರಿಕೊಂಡಿರೋದು ಬೇಕ್ರಿನಲ್ಲಿ. ಒಳಗಡೆ ತೊಳಲಾಟ ತುಡಿತ ಬೇರೆ ಜಾಸ್ತಿ ಆಗ್ತಾಯಿತ್ತು. ಬಟ್ ಏನು ದಾರಿ ಸೋರ್ಸ್ ಇಲ್ಲ ನಮಗೆ. ಹಾಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಅಚಾನಕ್ಕಾಗಿ, ಆವತ್ತು ನಾನು ಇದು ಮೂಢನಂಬಿಕೆ ಅಥವಾ ಏನೋ ಒಂದು ಸುಮ್ಮನೆ ಕಟ್ಟುಕತೆ ಹೇಳ್ತಾ ಇಲ್ಲ, ನನಗೆ ಆದಂಥ ಅನುಭವನ ನಾನು ನಿಮ್ಮ ಹತ್ರ ಹಂಚ್ಕೊಡ್ತೀನಿ. ಸರಿ, ಕೆಲಸ ಮಾಡ್ತಾಯಿದ್ದೀನಿ. ರಾತ್ರಿ ಒಂದು 11 ಗಂಟೆವರೆಗೂ ಕೆಲಸ ಆಗೋದು. ಆವತ್ತು ಆ ಬೇಕ್ರಿ ಓನರ್ ಏನಿದ್ದಾನೆ, ಆ ಓನರು ಮದುವೆ, ಬೇಕ್ರಿ ಯಾರು ಇಟ್ಟಿದ್ರು ಅವ್ರ ಓನರ್ ಮದುವೆ. ಸರಿ, ನಮ್ಮನ್ನು ನಾನು ಮತ್ತು ಇನ್ನೊಬ್ಬ ಹುಡುಗ ಉಳ್ಕೊಂಡ್ವಿ. ಮದುವೆಗೆಲ್ಲ ಹೋದರು. ಕೆಲಸ ನಾಳೆ ಬೆಳಿಗ್ಗೆ ಮದುವೆ ಇದೆ, ಎಲ್ಲರೂ ಸಾಯಂಕಾಲನೇ ಹೊರಟ್ಬಿಟ್ರು, ಚಪ್ಪರ ದಿನ ಹೊರಟ್ಬಿಟ್ರು ಹುಡುಗರೆಲ್ಲ. ನಾನು ಹೊಸ್ಪ ಆಗಿರೋದ್ರಿಂದ ನನ್ನನ್ನೆಲ್ಲೂ ಕರ್ಕೊಂಡು ಹೋಗಲಿಲ್ಲ, ನಾನು ಒಬ್ಬನೇ ಆವತ್ತು. ಸರಿ ಅಂದ್ಬಿಟ್ಟು ಒಳಗಡೆ ಊಟ ಎಲ್ಲ ಮಾಡಿ ಆಯಿತು. ರಾತ್ರಿ 10:30 11 ಗಂಟೆ ಆಯಿತು. ಸರಿ, ಮಲ್ಕೊಂಡೆ. ಅದರಲ್ಲಿ ಒಂದು ಬ್ಯಾಕ್ ಸೈಡಲ್ಲಿ ಏನು ಗೋಡನ್ ಇತ್ತು, ಅದ್ರ ಮೇಲೆ ಒಂದು ಹಟ್ಟದ ಮೇಲೆ ಅಲ್ಲೇ ಮಲ್ಕೋಬೇಕು ನಾವು. ಸರಿ, ಮಲಗಿದ್ದೀನಿ. ಸುಮಾರು ರಾತ್ರಿ 11-11:30 ಆಗಿದೆ. 11:30 ಆಗಿದೆ. ನಿದ್ದೆ ಬಂದು ಹಾಗೆ ಸ್ವಲ್ಪ ಮಂಪರು ಆಯಿತು. ಸರಿ, ಮಲ್ಕೊಂಡು ಹಂಗೆ ನಾನು ಮಲಗಿದ್ದೀನಿ. ಅರೆ ನಿದ್ದೆ ಅವಸ್ಥೆ ಅಂತೀವಲ್ಲ, ಅರ ನಿದ್ರಾ ಅವಸ್ಥೆಯಲ್ಲಿದ್ವಿ. ಯಾರೋ ಒಬ್ಬರು ಹಾಗೆ ಪಾದದ ಭಾಗದಿಂದ ಇಡೀ ದೇಹನ ಆವರಿಸ್ಕೊಂಡು ಮೇಲೆ ನಮ್ಮ ಮೇಲೇ ಮಲ್ಕೊಂಡಿ ಥರ ಅನ್ನಿಸ್ತು. ಫುಲ್ಲು ಮೈ ಭಾರ. ಯಾರೋ ಒಬ್ಬರು ನನ್ನ ಉಸಿರಾಡೋಕ್ಕೂ ಆಗ್ತಾಯಿಲ್ಲ. ಏನೋ ಒಂಥರ ಕೈ ಎತ್ತಕ್ಕಾಗ್ತಾಯಿಲ್ಲ, ಕಾಲು ಎತ್ತಕ್ಕಾಗ್ತಾಯಿಲ್ಲ. ಹಿಂಗೆ ಕೂಗ್ತಾ ಇದ್ದೀನಿ ಜೋರಾಗಿ. ಕೂಗೋಕ್ಕೆ ವಾಯ್ಸ್ ಬರ್ತಾಯಿಲ್ಲ. ಇದು ಇಡೀ ಗೋಡನ್ ಪೂರ್ತಿ ನಾನು ಒಬ್ಬನೇ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕೈಯೆಲ್ಲ ಜಾಡಿಸ್ತಾ ಇದ್ದೀನಿ, ಕಾಲು ಎಲ್ಲ ಇದು ಮಾಡ್ತಾಯಿದ್ದೀನಿ, ಕೂಗ್ತಾ ಇದ್ದೀನಿ. ಕಿರ್ಚ್ಕೊಂಡ್ರು, ಯಾರೂ ಕೂಡ ಅಲ್ಲಿ ಈಚೆಗೆ ಸೌಂಡು ಬರ್ತಾಯಿಲ್ಲ. ಇಡೀ ಮನೆ ಒಳಗಡೆ ನಾನು ಒಬ್ಬನೇ. ಸಖತ್ತು ಭಯ ಆಯಿತು. ಅಂದರೆ ಯಾವ ರೇಂಜು ಅಂದರೆ, ಯಾರೋ ನನ್ನ ಮೇಲೆ ಅದಕ್ಕೊಂಡಂಗೆ ಇಡೀ ಇದನ್ನು ಕತ್ತನ್ನು ತುಂಬ ಫೋರ್ಸಾಗಿ ಅಮುಕ್ತಾ ಇರೋ ಥರ. ತುಂಬ ಪ್ರೆಷರ್ ಹಾಕಿ ಏನು ಮಾಡಿದೆ, ನನ್ನ ಎಡಗಡೆ ಭಾಗದಲ್ಲೇ ಒಂದು ಲೈಟ್ ಸ್ವಿಚ್ ಇತ್ತು. ಆ ಸ್ವಿಚ್ನ ಹಿಂಗೆ ಒತ್ತಿದ ತಕ್ಷಣ ಲೈಟ್ ಆನ್ ಆಯಿತು. ಲೈಟ್ ಆನ್ ಆದರೆ ನಾನು ಜಸ್ಟ್ ಇಮ್ಯಾಜಿನ್, ನಾನು ಮಲಗಿದ್ದೀನಿ. ನನ್ನ ಎದುರುಗಡೆ ಒಬ್ಬ ವ್ಯಕ್ತಿ ಸುಮಾರು 6 ಅಡಿ ಹೈಟ್ ಇದ್ದಾನೆ, ಕೂಲಿಂಗ್ ಗ್ಲಾಸ್ ಹಾಕಿದ್ದಾನೆ. ಈ ಇಂಗ್ಲೀಷ್ ಸಿನಿಮಾದಲ್ಲಿ ಬಾಂಡ್ ಸಿನಿಮಾಗಳಲ್ಲಿ ಇರ್ತಾರಲ್ಲ ವ್ಯಕ್ತಿ, ಆ ರೀತಿ ಒಂದು ಜಾಕೆಟು ಎದುರುಗಡೆನೇ ನಿಂತಿದ್ದಾನೆ. ಹೀಗೆ ನಾನು ಯಾರು ನೀವು ಅಂತ ಕೇಳ್ತೀನಿ. ನಾವೇನಂತೀವಿ ಸಿನಿಮಾದದ್ದು ಕತೆ ಹೇಳ್ತೀವಲ್ಲ, ಆ ಥರ ಅಲ್ಲ, ಒರಿಜಿನಲ್ ನನಗೆ ಆಗಿದ್ದು ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಮೈಯೆಲ್ಲ ರೋಮ ಎಲ್ಲ ನಿಂತ್ಕೊಳ್ತಾ ಇದೆ. ಹಾಗೆ ಈ ಸಿಗರೆಟ್ ಸ್ಮೋಕಲ್ಗಡೆ ಹಿಂಗೆ ಒಂದು ಮಾಯ ಆಗುತ್ತೋ ಆ ಥರ ಹಂಗೆ ಈ ಫ್ರೀಸ್ ಆಗಿರೋ ಥರ ಒಂದು ಸ್ಮೋಕಲ್ಲಿ ಇದಾಗೋದು. ನನಗೆ ಇಡೀ ನೈಟು ನಿದ್ದೆ ಬಂದಿಲ್ಲ, ಹೊರಗಡೆ ಬೇರೆ ಹೋಗೋಂಗಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ನನ್ನ ಗ್ರಾಚಾರಕ್ಕೆ ಏನಂದರೆ, ಆ ಗೋಡನಲ್ಲಿ ಸಣ್ಣ ಈ ಇಲಿಗಳು ಮತ್ತು ಈ ಸುಣ್ಣ ಅಂತೀವಿ ನಮ್ಮ ಕಡೆ, ಅವೆಲ್ಲ ತಟ್ಟೆಗಳು ಸೌಂಡ್ ಮಾಡ್ತವೆ. ಏನು ಸೌಂಡ್ ಬಂದ್ರೂ ಮೈಯೆಲ್ಲ ಹಂಗೆ ಇದು ಸ್ಟಾರ್ಟ್ ಆಗೋದು. ನೈಟ್ ಪೂರ್ತಿ ತುಂಬಿಸೋಷ್ಟೊಳಗಡೆ ಏನೋ ಅಂತಾರಲ್ಲ, ಒಂದು ಯುಗ ಕಳೆದಂಗೆ ಆಗೋಯ್ತು ನನಗೆ. ಬೆಳಗಾಯಿತು. ಸರಿ, ಬೆಳಗಾಗೋಷ್ಟರಲ್ಲಿ ವ್ಯಾಪಾರಕ್ಕೆ ಅಂತ ಒಬ್ಬ ಹುಡುಗ ಅವನ ಮನೆಗೆ ಹೋಗ್ಬಿಡ್ತಾ ಇದ್ದ. ಏನೋ ಅವನು ಯಾರೋ ಅಕ್ಕನ ಮನೆ ಇತ್ತು. ಬೆಳಿಗ್ಗೆ ವ್ಯಾಪಾರಕ್ಕೆ ಅಂತ ಬಂದ ಹುಡುಗ ಬಾಗಿಲು ತೆಗೆದು ಓಪನ್ ಆಯಿತು. ಸರಿ, ಬಂದ ತಕ್ಷಣ ನಾನು ನನ್ನ ವಿಚಾರನ ಹೇಳಿದೆ, ಈ ಥರ ಆಯಿತು ಅಂತ. ಅದೆಲ್ಲ ಏನಿಲ್ಲ, ಹಂಗೇನಾಗಿಲ್ಲ ಅಂತ ಮಾಮೂಲಿಯಾಗಿ ಒಂದು ತೇಲಿಸ್ತಾ ಮಾತು. ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅವನು. ಸರಿ, ಏನು ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ನಾನು ಅದೇ ಆಲೋಚನೆಯಲ್ಲಿದ್ದೆ. ಇದು ಒಂದು ಭಾಗ ಆದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ನಾವು ಆ ಬೇಕ್ರಿನಲ್ಲಿ ಸೈಡಲ್ಲಿ ಈ ಬಾಳೆಹಣ್ಣು ನೇತಾಕ್ತಾರೆ ಗೊತ್ತಾ, ಅಂಗಡಿಗಳ ಮುಂದೆ. ಆ ಬಾಳೆಹಣ್ಣನ್ನ ಮಾರಾಟಕ್ಕೆ ನೇತಾಕ್ತಿದ್ವಿ. ಅಲ್ಲಿಗೆ ಒಂದು ಅಜ್ಜಿ ಎವ್ರಿ ಡೇ ಏನು ಮಾಡ್ತಾಯಿತ್ತು, ಆ ಸಿಪ್ಪೆಗಳಾಗ್ತಾರಲ್ಲ ಅದಕ್ಕೊಂದು ಬುಟ್ಟಿ ಇಟ್ಟು ಹೋಗ್ತಾಯಿತ್ತು. ಯಾರು ತಿಂತಾರೋ ಆ ಬುಟ್ಟಿಗೆ ಆ ಸಿಪ್ಪೆ ಹಾಕ್ತಿದ್ರು. ಅವರು ಎಮ್ಮೆ ಗೊತ್ತಲ್ಲ, ಸಿಟಿನಲ್ಲಿ ಕೆಲವರು ಹಸು ಎಮ್ಮೆಗಳು ಸಾಕಿರ್ತಾರೆ, ಅದು ಎತ್ಕೊಂಡು ಹೋಗೋದಕ್ಕೆ ಅವರೇ ಒಂದು ಬುಟ್ಟಿ ಇಟ್ಟಿರ್ತಾರೆ, ಅದಕ್ಕೆ ಹಾಕ್ತಾಯಿತ್ತು. ಡೈಲಿ ಎವ್ರಿ ಡೇ ಅಜ್ಜಿ ಬರೋದು. ಸರಿ, ಬಂದು ಎತ್ಕೊಂಡು ಹೋಗ್ತಾಯಿತ್ತು. ಆ ಅಜ್ಜಿ ಬಂತು, ಮಾಮೂಲಿ ದಿನಂತೆ ಆ ಬುಟ್ಟಿ ಎತ್ಕೊಂಡು ಹೋಗ್ತಾಯಿತ್ತು. ಸರಿ, ನಾನು ಇವನ ಹತ್ರ ಡಿಸ್ಕಸ್ ಮಾಡಿದೆ. ಇವನ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ವಲ್ಲ.
ಸರಿ, ಈ ಮದುವೆಗೆ ಹೋಗಿದ್ದವರು ನೆಕ್ಸ್ಟ್ ಡೇ ಎಲ್ಲ ವಾಪಸ್ ಬರ್ತಾರೆ ಹುಡುಗರು. ವಾಪಸ್ ಬಂದರು. ನನ್ನ ಫ್ರೆಂಡ್ ಒಬ್ಬ ಯೋಗೇಶ ಅಂತ ಆ ಟೈಮಲ್ಲಿ ಅವನಿಗೆ ನೈಟ್ ಮಲ್ಕೋಬೇಕಾದ್ರೆ, ಅಂದರೆ ನೈಟು ನಾವು ಆ ಅಟ್ಟ ಇತ್ತಲ್ಲ ಅಲ್ಲಿ ಮಲ್ಕೋತಿದ್ದಾಗ ಅವನು ನನ್ನ ಜೊತೆ ಮಲಗಿದ್ದಾಗ ನಾನು ರಾತ್ರಿ ಹಿಂಗೆ ಆಯಿತು ಮಗ ಏನು ಅಂತ ಗೊತ್ತಿಲ್ಲ. ಅವನು ಹೌದಾ ಏನು ಮಾಡಿದೆ ಅಂತ ಕೇಳಿದೆ. ಹಿಂಗೆ ಲೈಟ್ ಹಾಕ್ತಾ ಈ ಥರ ಇದ್ದ ಅಂತ ಅಂದ. ಅವನು ನನಗಿನ್ನ ಮುಂಚೆಯಿಂದ ಅಲ್ಲಿ ಕೆಲಸಕ್ಕಿದ್ದವನು. ಅವನೇನಂತಾನೆ, ಹೌದಾ ಗುರು, ಸೇಮ್ ನಾನು ಏನು ನೋಡಿದ್ದೆ ಆಕೃತಿ ಅದೇ ಆಕೃತಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ, ನನಗೆ ಈ ಥರದ್ದು 4-5 ಸರಿ ಆಗಿದೆ ಅಂತ. ನಾನು ಅಲ್ಲಪ್ಪ ನನಗೆ ಹೆಂಗಾಯ್ತು ಅಂದರೆ ಮೈಯೆಲ್ಲ ಬೆವ್ತೋದಂಗೆ ಆಗೋಯ್ತು. ಮತ್ತು ಯಾರಿಗೂ ಹೇಳಿಲ್ಲ ಅಂದರೆ ಯಾರು ಹೇಳಿದ್ರು ನಂಬಲ್ಲ ಇವರು, ಹೆಂಗೆ ಹೇಳೋದು ಅಂತ ಅವನಂತ ಅಂದ. ಸರಿ, ನಾನೇನು ಮಾಡಿದೆ, ಈ ಇನ್ಸಿಡೆಂಟ್ ಆದಮೇಲೆ ಆ ಓನರ್ಗೆ ಯಾರಿಗೆ ಬಂದವ್ರಿಗೆಲ್ಲ ಹೇಳಿದ್ರು ಕೂಡ ಯಾರೂ ಏನು ಹೇಳಲಿಲ್ಲ. ಏಕೆ ಅಲ್ಲೋ ನೀನೇನು ಮಟನ್ ತಿಂದಿದ್ಯಾ ಅಂತ ಕೇಳಿದ್ರು ಒಬ್ಬರು. ಆದರೆ ನಮ್ಮ ಸ್ಟಾಫ್ಸಲ್ಲೇ ಒಬ್ಬ ಕೇಳ್ದ, ನೀನು ಮಟನ್ ತಿಂದಿದ್ದೀನೋ ಅಂದ. ಇಲ್ಲ ಮಟನ್ ಏನು ತಿಂದಿರಲಿಲ್ಲಪ್ಪ, ಇಲ್ಲೇ ನಾನೊಂದು ಅದಷ್ಟೇ ಟೋಸ್ಟ್ ಒಂದು ಪಪ್ಸ್ ತಿಂದ್ಬಿಟ್ಟು ಮಲಗಿದ್ದೆ, ನೈಟ್ ಊಟ ಇಲ್ಲ ಏನೂ ಇಲ್ಲ ಅಂತ ನಾನು ಅಂದೆ. ಮೊಟ್ಟೆ ಪಪ್ಸ್ ತಿಂದಿದ್ಯಾ? ಮೊಟ್ಟೆ ಪಪ್ಸ್ ತಿಂದಿದ್ದು ಅಂತ ಅಂದೆ. ಸರಿ, ಅದು ಅಷ್ಟಕ್ಕಿದೆ. ಅಚಾನಕ್ಕಾಗಿ ಏನು ಘಟನೆ ನಡೀತು ಅಂದರೆ, ಈ ಬಾಳೆಹಣ್ಣು ಬುಟ್ಟಿ ಇಟ್ಟು ಈ ಸಿಪ್ಪೆ ತೊಗೊಂಡೋಗಿ ಬರ್ತಿತ್ತಲ್ಲ ಆ ಅಜ್ಜಿ ಏನು ಮಾಡಿದೆ, ಆ ಅಜ್ಜಿಗೊಂದು ಮೊಮ್ಮಗು ಇತ್ತು. ಆ ಮೊಮ್ಮಗು ಏನಂದರೆ ಡೈಲಿ ಬೆಳಿಗ್ಗೆ ಎದ್ದು ಒಂದು ಅರ್ಧ ಪೌಂಡ್ ಬೆಡ್ ತೊಗೊಂಡೋಗೋದು, ಬೆಡ್ ತೊಗೊಂಡೋಗ್ತಿತ್ತು. ಆ ಮಗು ಅವತ್ತು ಆ ಅಜ್ಜಿ ಬರಲಿಲ್ಲ. ಆ ಮಗು ಬಂದು ಏನು ಮಾಡ್ತು, ನಮ್ಮ ಬೇಕ್ರಿ ಓನರ್ ಜೊತೆಗೆ ಅಜ್ಜಿಗೆ ತುಂಬ ಹುಷಾರಿಲ್ಲ, ಅಂದರೆ ತುಂಬ ಸ್ವಲ್ಪ ಬಾಂಡಿಂಗ್ ಇತ್ತು ಆ ಅಜ್ಜಿದು ನಮ್ಮ ಬೇಕ್ರಿ ಕನೆಕ್ಷನ್ಗೆ. ಅಜ್ಜಿಗೆ ತುಂಬ ಹುಷಾರಿಲ್ಲ, ವಾಮೆಂಟ್ ಎಲ್ಲ ಆಗಿದೆ, ಈ ಥರದ್ದು ತೀರಾ ಹುಷಾರಿಲ್ಲ ಅಂತ ಹೇಳ್ತು. ಅವನು ಓನರ್ ಏನು ಮಾಡ್ದ, ಅವನು ಮರಿಯಣ್ಣ ಅಂತ ಅವನ ಹೆಸರು, ಹೋಗೋ ನೀನು ಅಲ್ಲಿ ಹೋಗ್ಬಿಟ್ಟು ಅಜ್ಜಿಗೂ ಟ್ಯಾಬ್ಲೆಟು ಒಂಚೂರು ಇದನ್ನು ಕೊಟ್ಬಿಡ್ಸ್ಬಿಟ್ಟು ಆ ಒಂದು ಶಾಪಿಗೆ ತೋರಿಸ್ಬಿಟ್ಟು ಬರೋಕ್ಕಾಗುತ್ತಾ ನೋಡು ಅಂದ್ಬಿಟ್ಟು ನನ್ನ ಕಳಿಸಿದ್ರು. ಸರಿ, ನಾನು ಅಂದ್ಬಿಟ್ಟು ಆ ಹುಡುಗನ ಕರ್ಕೊಂಡು ನಡ್ಕೊತ ಅಜ್ಜಿ ಮನೆಗೆ ಹೋದೆ. ಅಂದರೆ ಒಂದು 3 ಗಲ್ಲಿಯಿಂದ ಆಚೆ ಅಜ್ಜಿ ಮನೆ. ಆ ಅಜ್ಜಿ ಮನೆಗೆ ಹೋಗ್ತೀನಿ. ಅಜ್ಜಿ ಹುಷಾರಿಲ್ಲದೆ ಒಂದು ಬೆಡ್ ಮೇಲೆ ಮಲಗಿದೆ. ಆ ಬೆಡ್ ಮೇಲೆ ಮಲಗಿದ್ದು ನನ್ನ ಅಜ್ಜಿ ಸಡನ್ನಾಗಿ ನಾನು ಒಳಗೋದ ತಕ್ಷಣ ತುಂಬ ನರಳುತ್ತಾ ಚಳಿನಲ್ಲಿ ನಡುತ್ತಾ ಬೆಡ್ಶೀಟ್ ಹಚ್ಕೊಂಡು ಮಲಗಿತ್ತು. ಅಜ್ಜಿ ಬನ್ನಿ ಹೋಗೋಣ ಅಂತ ನಾನು ಅಜ್ಜಿ ಕರೆದೆ. ಅಜ್ಜಿ ಕರೆದಾಗ ಆ ಅಜ್ಜಿ, ಇಲ್ಲ ಹೋಗಪ್ಪ, ಈ ಥರದ್ದು ನನಗೊಂದು ಜ್ವರದ ಮಾತ್ರೆ ತಗೊಂಬ, ಮೆಡಿಕಲ್ ಶಾಪ್ ತೊಗೊಂಡು ಹೋಗ್ಬಿಟ್ಟು ನಾನು ಬರೋಲ್ಲ ಹಾಸ್ಪಿಟ್ಲಿಗೆ, ಅದು ಇದು ಅಂತ ಕತೆ ಹೊಡಿತಾ ಇತ್ತು. ನಾನು ಹಂಗೆ ಕೂತ್ಕೊಂಡು ಇಲ್ಲ ಬನ್ನಿ ಅಜ್ಜಿ ತೋರಿಸ್ಕೊಂಬರೋಣ ಅಂತ ಹೇಳ್ತಾ ಇದ್ದೀನಿ. ಅಚಾನಕ್ಕಾಗಿ ಏನಪ್ಪ ಅಂದರೆ, ಅಜ್ಜಿ ಹಿಂಗೆ ಬೆಡ್ ಮೇಲೆ ಮಲಗಿದೆ, ಈ ತಲೆ ಸೈಡಲ್ಲಿ ಅಚಾನಕ್ಕಾಗಿ ತಿರುಗಿ ಹಿಂಗೆ ನೋಡ್ತೀನಿ. ನಾನು ಯಾವ ವ್ಯಕ್ತಿಯನ್ನು ರಾತ್ರಿ ನಾನು ಮಲಗಿದ್ನಲ್ಲ, ಆ ಲೈಟ್ ಆಗ್ತಾಗ ಒಂದು ವ್ಯಕ್ತಿ ನಿಂತಿದ್ನಲ್ಲ ನನ್ನ ಎದುರುಗಡೆ, ಸೇಮ್ ಡಿಟ್ಟೋ ವ್ಯಕ್ತಿ ಫೋಟೋ ಗೋಡೆಯಲ್ಲಿ ಹಾರ ಹಾಕ್ಕೊಂಡಿದ್ದಾರೆ, ಹೊಗೆ ಹಾಕ್ಕೊಂಡಿದ್ದಾರೆ ಅಣ್ಣ. ನಾನು ನೋಡಿದ ತಕ್ಷಣ ಬೆಚ್ಚಿ ಬಿದ್ದುಬಿಟ್ಟೆ. ಅಜ್ಜಿ ಕೇಳಿದೆ, ಅಲ್ಲ ಅಜ್ಜಿ ಇವ್ರು ಯಾರು ಏನು ಅಂತ. ಅಜ್ಜಿ, ಅಯ್ಯೋ ಇವನು ನನ್ನ ಅಳಿಮಯ್ಯನಪ್ಪ, ನಮ್ಮ ಅಳಿಯಂದ್ರು ಇವರು. ನನ್ನ ಗಂಡ ಆವಾಗಲೇ ತೀರ್ಕೊಂಡ್ರು, ನನಗಿದ್ದಿದ್ದು ಒಬ್ಬಳೆ ಮಗಳು. ನಮ್ಮ ಅಳಿಮಯ್ಯ ತುಂಬ ಈ ಡ್ರಿಂಕ್ಸು ಮತ್ತು ಇದನ್ನು ಮಾಡ್ತಿದ್ದ. ಈಗ ನೀವೇನು ಬೇಕ್ರಿ ಇಟ್ಕೊಂಡಿದ್ದೀರಿ ಆ ಜಾಗ ಮೊದಲಿಗೆ ನಮ್ಮದು. ಆ ಓನರು ಯಾರೋ ಸಮ್ ಇಶ್ಯೂಸ್ ಆಗಿದೆ, ಆ ಲ್ಯಾಂಡ್ ಇಶ್ಯೂಸ್ ಆಗಿ ಅಲ್ಲಿ ಒಂದು ಬಾವಿ ಇದೆ. ಆ ಬಾವಿಗೆ ನಮ್ಮ ಮಗಳು ಮತ್ತು ಈ ಎಳೆಯ ಇಬ್ಬರು ಕೂಡ ಸೂಸೈಡ್ ಮಾಡ್ಕೊಂಬಿಟ್ಟವ್ರೆ. ಅದ್ರ ಮೇಲೆ ಇವರು ಬಿಲ್ಡಿಂಗ್ ಕಟ್ಟಿ ಇದು ನಡೀತಾ ಇದೆ. ಅದು ನನಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಡೆದಂಥ ಒಂದು ಸತ್ಯ ಘಟನೆ ಬೇಕಾದ್ರೆ ಯಾರಾದರೂ ಪ್ರೂವ್ ಮಾಡಿ ಎದುರು ಬೇಕಾದ್ರೆ ಈಗಲೂ ನಾನು ಪ್ರೂವ್ ಮಾಡುತ್ತೆ. ಅಂದರೆ ಸುಮಾರು ಒಂದು 25 ವರ್ಷ ಆಗಿದೆ. ಅಂದರೆ 2000 ಮತ್ತು 1999 ಇಸ್ವಿನಲ್ಲಿ ನಡೆದಂಥ ಈ ಸ್ಟೋರಿ. ಸರಿ, ಹಂಗಂತ ಹೇಳಿದ್ಮೇಲೆ ಏನಂದರೆ, ಆ ವ್ಯಕ್ತಿ ಏನು ನೋಡಿದ್ಮೇಲೆ ನನಗೆ ಪಕ್ಕ ಆಯಿತು, ಈ ವ್ಯಕ್ತಿನೇ ನನ್ನ ಕನ್ಸಲ್ಲಿ ಬಂದಿದ್ದು ಅಂತ. ಅಜ್ಜಿಗೆ ನಾನು, ಅಜ್ಜಿ ಈ ಥರ ಆಯಿತು, ನನಗೆ ಈ ಥರ ಇವರು ನನಗೆ ಹಿಂಗೆ ಒರಿಜಿನಲಾಗಿ ನನಗೆ ಹಿಂಗೆ ಕಾಣಿಸಿದ್ರು ಅಂತ ಹೇಳಿದಾಗಿರುತ್ತೆ. ಇಲ್ಲಿ ಕಾಟ ಕೊಡೋದು ಸಾಲದು ಅಂತ ಅಲ್ಲಿ ಬೇರೆ ಹೋಗಿ, ಅಂದರೆ ಮನುಷ್ಯರ ಜೊತೆ ಮಾತಾಡ್ತೀವಲ್ಲ, ಆ ಅಮಾಯಕ ಹುಡುಗರ ಜೊತೆ ಬೇರೆ ಯಾಕೋ ಕಾಟ ಕೊಡ್ತೀಯ ನೀನು, ಇಲ್ಲಿ ನಮಗೆ ಕೊಟ್ಟಿರೋ ಸಾಲದೇನೋ ನೀನು ಅಂತ ಈ ಥರ ಎಲ್ಲ ಒಳ್ಳೆ ಮನುಷ್ಯರ ಜೊತೆ ಕಮ್ಯುನಿಕೇಟ್ ಮಾಡಿದೆ ಮಾತಾಡ್ತಾ ಇದೆ ಅಜ್ಜಿ. ನನಗೆ ಇದೆಲ್ಲ ನನ್ನ ಮುಂದೆ ನಡೀತಾ ಇರತಕ್ಕಂಥದ್ದು ಅಂತ. ಅಂದರೆ ಇದನ್ನು ಕಾಕತಾಳೀಯ ಅನ್ಬೇಕಾ ಅಥವಾ ನಾನೇನಾದ್ರು ಕನಸಲ್ಲಿ ಕಣ್ಣ, ನನಗೊಂದ್ಸಲ ಹಂಗೆ ಅನಿಸುತ್ತೆ, ಕನಸಲ್ಲಿ ಏನಾದರೂ ಕಣ್ಣ ಅಂತ ಅನಿಸುತ್ತೆ. ಬಟ್ ಆ ವ್ಯಕ್ತಿನ ನಾನು ಯಾವತ್ತೂ ಆ ಹಿಂದೆ ನಾನು ನೋಡೇ ಇರಲಿಲ್ಲ. ಬಟ್ ಅದೇ ಫಸ್ಟ್ ಟೈಮ್ ಫೋಟೋ ನೋಡಿದ್ಮೇಲೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ನಾನು ಕನಸಲ್ಲಿ ಕಂಡಿದ್ರೆ ಮತ್ತು ಆ ವ್ಯಕ್ತಿ ನೋಡದೇ ಇರೋ ವ್ಯಕ್ತಿ ನನ್ನ ಕನಸಲ್ಲಿ ಹೆಂಗೆ ಬರೋದಕ್ಕೆ ಸಾಧ್ಯ? ನನಗೆ ನಿಜವಾಗಾದಂಥ ಅನುಭವ. ಹಿಂಗಿದ್ದಾಗ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಈ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಈ ದೆವ್ವ ಭೂತ ಇದಾವ ಇಲ್ವಾ ಅನ್ನೋ ಪ್ರಶ್ನೆಗೆ ನನಗಾದಂಥ ಅನುಭವದಲ್ಲಿ ನಾನು ಏನು ಹೇಳ್ಬೋದು, ತುಂಬ ಗೊಂದಲದಲ್ಲಿದ್ದೀನಿ. ದಯವಿಟ್ಟು ನಿಮಗೆ ಯಾವುದಾದ್ರೂ ಈ ಥರದ ಅನುಭವಗಳು ಬಂದಿದ್ದರೆ
ನನಗೆ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ಕೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿದಂಥ ಮಹನೀಯರುಗಳಿಗೆ ನಾನು ವಿನಮ್ರನಾಗಿ ಕೇಳ್ಕೊಳ್ಳೋದಿಷ್ಟೇ, ಚಿತ್ರರಂಗದ ಅನೇಕ ವಿಚಾರಗಳನ್ನು ನಾನು ನನ್ನ ವಿಡಿಯೋ ಮುಖಾಂತರ ಹಾಕ್ತಾಯಿದ್ದೀನಿ. ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗಳು ಕೂಡ ಇರ್ತವೆ. ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡ್ತೀನಿ. ನನಗೆ ಏನಂತೀವಿ, ಈ ಹಣದ ವ್ಯಾಮೋಹ ಅದರದಕ್ಕೋಸ್ಕರ ನಾನು ಈ ಚಾನಲ್ ಮಾಡ್ತಾ ಇರ್ತಂಥದ್ದಲ್ಲ. ನನ್ನ ಒಂದಷ್ಟು ಅನಿಸಿಕೆಗಳನ್ನ ಮುಕ್ತವಾಗಿ ಹಂಚ್ಕೋಬೇಕು, ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು ಮತ್ತು ನಿಮ್ಮ ಅನಿಸಿಕೆಗಳನ್ನ ನಾನು ತಗೋಬೇಕು ಅಂತಕ್ಕಂಥ ವಿಚಾರಕ್ಕೆ ಮಾಡ್ತಾ ಇರ್ತಕ್ಕಂಥ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೂ ಹೇಳಿ, ಶೇರ್ ಮಾಡಿ ಅಂತ ಕೇಳ್ತಾ ಕೊನೆಯದಾಗಿ ನಮಸ್ಕಾರ ಎಲ್ರಿಗೂ.